ಇವತ್ತು ಒಂದಷ್ಟು ರಸ್ತೆಗಳೇನಾದ್ರು ಹಾಳಾಗಿದೆ ಅಂತ ಹೇಳಿದ್ರೆ ಮೂಲ ಕಾರಣ ಇಂದಿನ BJP ಸರ್ಕಾರ 4 ವರ್ಷಗಳ ಅವಧಿನಲ್ಲಿ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ ನಮಗೆ. ಅವರಿದ್ದಾಗ ಏನೇನು ಅಭಿವೃದ್ಧಿ ಮಾಡಿದ್ರಂತೆ, ಏನೇನು ಮಾಡಿದ್ರು ಅವರು? ಜನಗಳಿಗೆ ಗೊತ್ತಿದೆ ಯಾರ್ಯಾರ ಕಾಲದಲ್ಲಿ ಏನೇನಾಗಿದೆ ಏನೇನು ಆಗಿಲ್ಲ ಅನ್ನೋದ್ರ ಬಗ್ಗೆ ಜನಗಳಿಗೆ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇವತ್ತು ಒಂದಷ್ಟು ರಸ್ತೆಗಳೇನಾದ್ರು ಹಾಳಾಗಿದೆ ಅಂತ ಹೇಳಿದ್ರೆ ಮೂಲ ಕಾರಣ ಇಂದಿನ BJP ಸರ್ಕಾರ 4 ವರ್ಷಗಳ ಅವಧಿನಲ್ಲಿ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ ನಮಗೆ. 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. 4 ವರ್ಷದಲ್ಲಿ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಗ್ತದೆ? ಈಗ ನಮ್ಮ ಸರ್ಕಾರ ಬಂದ ಮೇಲೆ ಹಂತವಾಗಿ ಎಲ್ಲೆಲ್ಲಿ ತುಂಬ ಪ್ರಾಮುಖ್ಯತೆ ಕೊಡಬೇಕು ಅಲ್ಲಿ ಪ್ರಾಮುಖ್ಯತೆಯನ್ನು ಕೊಡೋದ್ರ ಮುಖಾಂತರ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೀವಿ. ಪಂಚಾಯತಿ ಮುಗಿತಾ ಇದೆ. ಕಾನೂನು ಪ್ರಕಾರ ಏನಾಗಬೇಕು ಅಂತೇಳಿ ಅದು ಅಫಿಷಿಯಲ್ಸು ಇದು ಮಾಡ್ತಾ ಇದ್ದಾರೆ. ನಾವೇನಂತ ಹೇಳಿದ್ರೆ ಇದೆಲ್ಲ ಅಭಿವೃದ್ಧಿ ಆಗಿದೆ, ಗ್ರೇಟರ್ ಬೆಂಗಳೂರು ತಗೊಳ್ಳಿ ಅಂತ ನಮ್ಮ ಒತ್ತಾಯ ಇದೆ. ಗ್ರೇಟರ್ ಬೆಂಗಳೂರು ಇಲ್ಲ ಅಂದರೂ ಕೂಡ ಮಿನಿ ಕಾರ್ಪೊರೇಷನ್ ಮಾಡಬೇಕು ಅಂತ. ಮಿನಿ ಕಾರ್ಪೊರೇಷನ್ ಅಂದರೆ ನಮ್ಮ ಅತ್ತಿಬೆಲೆ ಮತ್ತು ಸರ್ಜಾಪುರ ಹೋಬಳಿ ಸೇರಿ ಒಂದು ಕಾರ್ಪೊರೇಷನ್ನು. ಮೊದಲು ಬೆಂಗಳೂರು ಅದೇ ಥರ ಇದ್ದಿದ್ದು, ಅದೊಂದು ಕಾರ್ಪೊರೇಷನು. ಮತ್ತು ಆನೇಕಲ್ ಕಸ್ಬಾ, ಆನೇಕಲ್ ಟೌನು ಮತ್ತು ಜಿಗಣಿ ಹೋಬಳಿ ಸೇರಿ ಒಂದು ಕಾರ್ಪೊರೇಷನ್ನು. ಈ ಥರ ನಾವು ಪ್ರಪೋಸಲ್ ಮಾಡಬೇಕು ಅಂತಿದ್ದೀವಿ. ಕಾನೂನು ಪ್ರಕಾರ ಏನಾಗುತ್ತೋ ಅದು ಆಗುತ್ತೆ. ಒಟ್ಟಲ್ಲಿ ನಮ್ಮ ಒಂದು ಒತ್ತಾಯ ಏನಂತ ಹೇಳಿದ್ರೆ ಇದು ಕಾರ್ಪೊರೇಷನ್ ಆಗಬೇಕು, ಇಲ್ಲ GBAಗೆ ಸೇರಬೇಕು ಅನ್ನುವಂಥದ್ದು. ಅದು ಅಧಿಕಾರಿಗಳು ಯಾವ ಥರ ಕಾನೂನು ಅಡಿನಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ. ನೋಡ್ರಿ, ಸಾಕಷ್ಟು ಅಧಿಕಾರ ಹಂಚಿಕೆ ಆಗಲ್ಲ. ಒಂದು ವಿಷಯ ಹೇಳ್ತೀನಿ ಕೇಳಿ. ಹಂಗಾರೆ ಬೆಂಗಳೂರಲ್ಲಿ 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲಿರೋ ಜನ 1.5 ಕೋಟಿ ಜನ, 160 ಇದ್ದಾರೆ. ಅವರೆಲ್ಲರೂ ಕೂಡ ಇದೇ ಥರ ಹೇಳ್ತಾರಾ? ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಂದ್ರೆ ಹಣ ಬೇಕು. ಹಣ ಬೇಕು ಅಂತ ಹೇಳಿದ್ರೆ ಪಂಚಾಯತಿಗಳಲ್ಲಿ ಒಂದೊಂದು ಡ್ರೈನೇಜ್ ಮಾಡ್ತಾರೆ, ಒಂದು ಬಿಡ್ತಾರೆ. ಆದರೆ ಸರ್ಕಾರದಿಂದನೂ ಕೂಡ ಗ್ರೇಟರ್ ಬೆಂಗಳೂರು ಆದರೆ ಮತ್ತು ಮಿನಿ ಕಾರ್ಪೊರೇಷನ್ ಆದರೆ ಇಲ್ಲ CMC, ನೋಡಿ ಇಲ್ಲಿ CMCನಲ್ಲಿ ನಮ್ಮ ನಗರೋತ್ಥಾನದಿಂದನೇ 25 ಕೋಟಿ ರೂಪಾಯಿ ಕೊಡ್ತೀವಿ ಸರ್ಕಾರದಿಂದ. ಪುರಸಭೆಗಳಿಗೆ 10 ಕೋಟಿ ರೂಪಾಯಿ ಕೊಡ್ತೀವಿ. ಪಂಚಾಯತಿಗಳಿಗೆ ಬರೋದೆಷ್ಟು? ಒಂದು 10 ಲಕ್ಷ, 20 ಲಕ್ಷ, 30 ಲಕ್ಷ ಬರ್ತದೆ. ಆವಾಗ ಯಾವ ಊರಲ್ಲಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೋಸ್ಕರ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಅನುದಾನದ ದೃಷ್ಟಿಯಿಂದ ನಾವು ಈ ಚಿಂತನೆಯನ್ನು ಮಾಡಿದ್ದೀವಿ. ಯಾರು ಏನು ಅಭಿವೃದ್ಧಿ ಆಗ್ತಾ ಇಲ್ಲ? ಅವರಿದ್ದಾಗ ಏನೇನು ಅಭಿವೃದ್ಧಿ ಮಾಡಿದ್ರಂತೆ, ಏನೇನು ಮಾಡಿದ್ರು ಅವರು? ಜನಗಳಿಗೆ ಗೊತ್ತಿದೆ ಯಾರ್ಯಾರ ಕಾಲದಲ್ಲಿ ಏನೇನಾಗಿದೆ ಏನೇನು ಆಗಿಲ್ಲ ಅನ್ನೋದ್ರ ಬಗ್ಗೆ ಜನಗಳಿಗೆ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಆಗಿರ್ಬೋದು. ಇವತ್ತು ಒಂದಷ್ಟು ರಸ್ತೆಗಳೇನಾದ್ರು ಹಾಳಾಗಿದೆ ಅಂತ ಹೇಳಿದ್ರೆ ಮೂಲ ಕಾರಣ ಇಂದಿನ BJP ಸರ್ಕಾರ 4 ವರ್ಷಗಳ ಅವಧಿನಲ್ಲಿ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ ನಮಗೆ. 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. 4 ವರ್ಷದಲ್ಲಿ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಗ್ತದೆ? ಈಗ ನಮ್ಮ ಸರ್ಕಾರ ಬಂದ ಮೇಲೆ ಹಂತವಾಗಿ ಎಲ್ಲೆಲ್ಲಿ ತುಂಬ ಪ್ರಾಮುಖ್ಯತೆ ಕೊಡಬೇಕು ಅಲ್ಲಿ ಪ್ರಾಮುಖ್ಯತೆಯನ್ನು ಕೊಡೋದ್ರ ಮುಖಾಂತರ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ. ಅಭಿವೃದ್ಧಿನ ಅವ್ರು ಇನ್ನು ಮುಂದೆ ಕಣ್ಣಲ್ಲಿ ನೋಡಲಿ ಅಷ್ಟೆ.